So we have already seen ancient history, medieval history, and including economics, modern Indian history questions from the KEA 708 paper. Now we'll be discussing polity questions. So if you look at polity, the very first question regarding the tribunals in Indian Constitution. Original Constitution provide for the establishment of tribunals. See, this itself is a clear giveaway. See, ನಮಗೆ ಗೊತ್ತಿದೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೀ ಜುಡಿಷಿಯರಿ ಆರ್ ದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಸ್ ಮಾತ್ರ ಇತ್ತು ಅಂಡ್ ದಿಸ್ ಟ್ರಿಬ್ಯುನಲ್ಸ್ ಅನ್ನೋದು ಇರಲಿಲ್ಲ. ದ ಟ್ರಿಬ್ಯುನಲ್ಸ್ ವರ್ ಸ್ಪೆಸಿಫಿಕಲಿ ಇಂಟ್ರೊಡ್ಯೂಸ್ಡ್ ಬೈ ದ 42nd Constitutional Amendment Act of 1976, which added Part 14A to the Indian Constitution along with Articles 323A and 323B. ಇದು ನಮಗೆ ಗೊತ್ತಿದೆ. So, the original Constitution provides for establishment of tribunals. Wrong. Part 14A, correct. 323A, 323B, correct. The Parliament passed Administrative Tribunals Act 1995. Very correct. See, ಇದು tribunals ಕೊಡ್ತು. This act, the nitty-gritties, the rules, etc. ಇದರಲ್ಲಿ ಕೊಟ್ಟರು. So the option would be B, C, and D, which is basically option 2. If you look at the next question, ಇದು ಏನು ಕೇಳ್ತಿದ್ದಾರೆ? Basically, they are asking you to how many of the following are correctly paired. Like ಇಲ್ಲಿ ಏನು ಕೇಳ್ತಿದ್ದಾನು? Commissions and the current chairperson. See, we all know Niti Aayog chairperson would be ex officio, would be the Prime Minister of India. So it is Narendra Modi. Election Commission of India, Ganesh Kumar. Correct. National Human Rights Commission ಏನಿದೆ ಅನಂತ ನಾಗೇಶ್ವರ ರಾವ್ ಅಂತ ಇವ್ರು ಏನು ಕೊಟ್ಟಿದ್ದಾರೆ, ದಟ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ದ ಆನ್ಸರ್ ವುಡ್ ಬಿ ರಾಮಸುಬ್ರಹ್ಮಣ್ಯನ್. ಅಂಡ್ ಇದು ನಮ್ಗೆ ಗೊತ್ತು, ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ, ರೀಸೆಂಟ್ಲಿ 2-3 days ಬ್ಯಾಕ್ ಆಲ್ಸೋ ಇಟ್ ವಾಸ್ ಇನ್ ನ್ಯೂಸ್. ಇಟ್ ಈಸ್ ಟಿ ಶಾಂಬಟ್. ಸೊ ಡಿ ಈಸ್ ರಾಂಗ್. ಸಿನ್ಸ್ ಡಿ ಈಸ್ ರಾಂಗ್, ಇದು ಹೋಗುತ್ತೆ, ಇದು ಹೋಗುತ್ತೆ. ಎ ಬಿ, ಎ ಬಿ ಸಿ. ಸೊ ಎ ಅಂಡ್ ಬಿ ಆರ್ ದ ಕರೆಕ್ಟ್ ಅಂತ ನಮ್ಗೆ ಗೊತ್ತು. ಸೊ ಅನಂತ ನಾಗೇಶ್ವರನ್ ರಾಂಗು, ಇಟ್ ಶುಡ್ ಬಿ ರಾಮಸುಬ್ರಹ್ಮಣ್ಯಂ. So basically A and B are only correct answer. Going further, next question is about Panchayati Raj institutions in India. See, if you look at Panchayati Raj institutions in India, ನೀವು ಇದೆಲ್ಲ ಓದಿರ್ತೀರಾ. ಇಟ್ಸ್ ನಾಟ್ ದಟ್ ಯು ಪೀಪಲ್ ಹ್ಯಾವ್ ನಾಟ್ ಸ್ಟಡಿಡ್. ಬಟ್ ಸರ್ ನಂಗೆ ಇಯರ್ಸ್ ಕನ್ಫ್ಯೂಷನ್ ಆಗ್ತಿದೆ ಸರ್ ಅಂತ ಅಂದ್ರೆ, ಸಿ ವಾಟ್ ಯು ಕ್ಯಾನ್ ಡು, ಸಿ 73rd Amendment Act ತಗೊಂಬಂದಿದ್ದು ಏನ್ ತಗೊಂಬಂತು? ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ತಗೊಂಬಂತು. ಅದು ತಗೊಂಬರೋಕ್ಕೂ ಮುಂಚೆನೆ ಪಂಚಾಯತ್ ಎಕ್ಸ್ಟೆನ್ಷನ್ ಶೆಡ್ಯೂಲ್ ಏರಿಯಾಸ್ ಮಾಡಕ್ಕಾಗತ್ತಾ? ಆಗೋದಿಲ್ಲ. ಅಲ್ಲಿಗೆ ಡಿ ಆದ್ಮೇಲೆನೆ ಸಿ ಬಂದಿರಬೇಕು. ಇಲ್ಲಿ ನೋಡಿ, ಸಿ ಆದ್ಮೇಲೆ ಡಿ ಬಂದಿದೆ, ಗಾನ್ ಕೇಸ್. ನೆಕ್ಸ್ಟ್ ಸಿ ಆದ್ಮೇಲೆ ಡಿ ಬಂದಿದೆ, ಗಾನ್ ಕೇಸ್. ನೆಕ್ಸ್ಟ್ ಸಿ ಆದ್ಮೇಲೆ ಡಿ ಬಂದಿದೆ, ಗಾನ್ ಕೇಸ್. ನೌ ಐ ಆಮ್ ಲೆಫ್ಟ್ ವಿತ್ ಓನ್ಲಿ ಒನ್ ಆಪ್ಷನ್ ವೇರ್ ಡಿ ಇಸ್ ಕಮಿಂಗ್ ಫಸ್ಟ್ ಅಂಡ್ ದೆನ್ ಸಿ ಇಸ್ ಕಮಿಂಗ್. ನೌ ವಿ ವಿಲ್ ಚೆಕ್ ಇಟ್ ಔಟ್ ಆಲ್ಸೋ. ಸಿ ಜಿ ವಿ ಕೆ ರಾವ್ ಕಮಿಟಿ ಯಾವಾಗಪ್ಪ ಬಂದಿದ್ದು? 85. ಅಶೋಕ್ ಮೆಹ್ತಾ ಕಮಿಟಿ ಇನಿಷಿಯಲ್ ಇಯರ್ಸ್ 77, 78. ನೆಕ್ಸ್ಟ್ ಪಂಚಾಯತ್ ರಾಜ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್ 1996. ಇದು ಬಂದು ನಮಗೆ ಗೊತ್ತು, 73rd Amendment Act 1992. ಸಿ ನೋ, ಫಸ್ಟ್ ಯಾವುದು? ಅಶೋಕ್ ಮೆಹ್ತಾ, ಬಿ. ನೆಕ್ಸ್ಟ್ ಯಾವುದು? 85, ಎ. ನೆಕ್ಸ್ಟ್ ಯಾವುದು? 73rd. ನೆಕ್ಸ್ಟ್ ಯಾವುದು? ಪಂಚಾಯತ್ ಎಕ್ಸ್ಟೆನ್ಷನ್ ಶೆಡ್ಯೂಲ್ಡ್ ಏರಿಯಾಸ್. ಸೊ ದ ಆನ್ಸರ್ ವುಡ್ ಬಿ ಬಿ, ಎ, ಡಿ ಅಂಡ್ ಸಿ. ನೆಕ್ಸ್ಟ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್. ಸೊ ಬೇಸಿಕಲಿ ಗೌರ್ಮೆಂಟ್ ಬಜೆಟ್ ಡಿಫಿಸಿಟ್ ಏನಿತ್ತು ಅದನ್ನ ಜಾಸ್ತಿ ಮಾಡಬಾರ್ದು. ದೇ ಶುಡ್ ಬಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಬಿಕಾಸ್ ಈ ಡಿಫಿಸಿಟ್ ಫೈನಾನ್ಸಿಂಗು, ಡಿಫಿಸಿಟ್ ಬಜೆಟ್ ಎಲ್ಲ ಜಾಸ್ತಿ ಆಗ್ತಾ ಹೋದ್ರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬರೋದಿಲ್ಲ. ಫಿಸಿಕಲ್ ಇಂಡಿಸಿಪ್ಲಿನ್ ಇಂದ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗುತ್ತೆ, ಇಲ್ಲ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಹೋಗುತ್ತೆ. ಫಾರ್ ಆಲ್ ಆಫ್ ದಿಸ್ ರೀಸನ್ಸ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಪಾಸ್ ದಿಸ್ FRBM ಆಕ್ಟ್. ಸೊ ಬೇಸಿಕಲಿ ನಾವ್ ಏನ್ ಹೇಳ್ತೀವಿ, ನಾವು ಓದ್ಬೇಕಾದ್ರೆ ಹೆಂಗ್ ಓದಿರ್ತೀವಿ? FRBM ಆಕ್ಟ್ ಆಫ್ 2003 ಅಂತ ಓದ್ತೀವಿ ನಾವು. ಸೊ FRBM ಆಕ್ಟ್ ಆಫ್ 2003 ಅಂತ ಬಂದಾಗ 2001 is gone, 1991 is gone. We are left with only 4 and 5. So basically FRBM Act 2003 ಏನಿದೆ, after the presidential assent, it became effective from the 5th of July 2004. So the answer would be 2004. Next, ಇದನ್ನು ಕೇಳ್ತಿದ್ದಾರೆ ಅವರು, ಮ್ಯಾಟ್ ದ ಫಾಲೋಯಿಂಗ್ ಕೇಳ್ತಿದ್ದಾರೆ ನಮ್ಮನ್ನ. ಸೊ ವಾಟ್ ಇಸ್ ದೇ ಆರ್ ಆಸ್ಕಿಂಗ್? ರೆಸಿಡ್ಯೂರಿ ಪವರ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಸ್ಟೇಟ್ ಕೌನ್ಸಿಲ್ ಇರ್ಬೋದು, ಆಲ್ ಇಂಡಿಯಾ ಸರ್ವಿಸಸ್ ಇರ್ಬೋದು. ದಟ್ ಈಸ್ ವಾಟ್ ದೇ ಆರ್ ಆಸ್ಕಿಂಗ್ ಅಸ್ ಟು ಮ್ಯಾಚ್. ಇವಾಗ ನಮ್ಗೇನು ಗೊತ್ತು? ಆಲ್ ಇಂಡಿಯಾ ಸರ್ವಿಸಸ್ 312 ಅಂತ ಗೊತ್ತು, ಬಿಕಾಸ್ ಯು ಪೀಪಲ್ ಆರ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸಸ್. ಇದು ಎವ್ರಿ ಡೇ ನಿಮಗೆ ಓದ್ತಾನೆ ಇರ್ತೀರಾ. ಸೊ ಸಿನ್ಸ್ ಸಿ ಇಸ್ 3 ಅಂತ ಗೊತ್ತಿರೋದ್ರಿಂದ ದಿಸ್ ವಿ ಕ್ಯಾನ್ ಎಲಿಮಿನೇಟ್, ದಿಸ್ ವಿ ಕ್ಯಾನ್ ಎಲಿಮಿನೇಟ್. ನೌ ಯು ಸಿ ದ ರಿಮೈನಿಂಗ್ ಸ್ಟೋರಿ. ಸಿ ರೆಸಿಡ್ಯೂರಿ ಪವರ್ ಆಫ್ ರಿಜಿಸ್ಟ್ರೇಷನ್ ಇದೆ, ಇಂಟ್ರೆಸ್ಟ್ ರೇಟ್
ಕೌನ್ಸಿಲ್ ಇದೆ, ನೆಕ್ಸ್ಟ್ ಆಲ್ ಇಂಡಿಯಾ ಸರ್ವಿಸ್, ನೆಕ್ಸ್ಟ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೊಟ್ಟಿದ್ದೀವಿ. ಸೊ ನಾವು ಯು ಹ್ಯಾವ್ ಟು ಡೂ ದಿಸ್ ಮ್ಯಾಚ್ ದ ಫಾಲೋಯಿಂಗ್. ಸೊ ಬೇಸಿಕಲಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಯೂಶಲಿ ಎಲ್ಲರೂ ಹ್ಯಾಕ್ ಮಾಡಿರ್ತಾರೆ. ಡಿ ವುಡ್ ಬಿ 2. ಸಿ, ಸೊ ಅಲ್ಲಿಗೆ residuary power of legislation will go to 4, Article 248. Interstate Council is Article 263. All India Services is Article 312. Consolidated Fund would be 263. So that is the answer, sir. Clear? Any doubt, guys? 4132 would be the answer. Yes. 1994 ಅಲ್ಲಿ ಕೆಳಗಿನ ವಿಶ್ವಾಸವನ್ನು ಯಾವ ಮಂಡಳಿ ರದ್ದು ಮಾಡಲಾಯಿತು? ಸಿ, there was one council called as trusteeship council ಅಂತ ಹೇಳಿ. ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಹೇಳಿ ಒಂದು ಕೌನ್ಸಿಲ್ ಇತ್ತು. ಸೊ ಬೇಸಿಕಲಿ ವಾಟ್ ವಾಸ್ ದಿಸ್ ಥಿಂಗ್ ಡೂಯಿಂಗ್ ಅಂತ ಅಂದ್ರೆ ಸರ್, ಸೊ ಬೇಸಿಕಲಿ ಈ ಟ್ರಸ್ಟೆಡ್ ಟೆರಿಟರೀಸ್ ಅಂತ ಇತ್ತು. ಅಲ್ಲಿ ದೇವರ್ ಅಂಡರ್ ದಿ ಟ್ರಸ್ಟಿಶಿಪ್ ಆಫ್ ಯುನೈಟೆಡ್ ನೇಷನ್ಸ್ ಅಂಡ್ ದೇ ಸ್ಲೋಲಿ ಅಂಡ್ ಸ್ಟಡಿಲಿ ಮೂವ್ ಟುವರ್ಡ್ಸ್ ಸೆಲ್ಫ್ ಗವರ್ಮೆಂಟ್ ಆರ್ ಇಂಡಿಪೆಂಡೆನ್ಸ್. ಸೊ ಸೆಲ್ಫ್ ಗವರ್ಮೆಂಟ್ ಆರ್ ಇಂಡಿಪೆಂಡೆನ್ಸ್ ಕಡೆಗೆ ಹೋಯಿತು. ಅಂಡ್ ದ ಲಾಸ್ಟ್ ಒನ್ ಟು ಟ್ರಾನ್ಸಿಷನ್ ಟು ದಿಸ್ ಒನ್ ವಾಸ್ ಲೈಕ್ ಪಲಾವ್ ಅಂತ ಹೇಳಿ, PALAU. So this transitioned into ಏನಂತ, this was last remaining territory which transitioned to self government or independence. So from now 1st of November 1994 ಇಂದ this trusteeship council is not functioning. So the answer would be trusteeship council. Next ಏನ್ ಕೇಳ್ತಿದ್ದಾರೆ ಇಲ್ಲವರು? They're asking about state public service commissions. They're asking about state public service commission. See, ಇವಾಗ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನ್ ಹೇಳ್ತಿದೆ? ಚೇರ್ಮನ್ ಅಂಡ್ ಮೆಂಬರ್ಸ್ ಕ್ಯಾನ್ ಓನ್ಲಿ ಬಿ ರಿಮೂವ್ ಬೈ ದ ಪ್ರೆಸಿಡೆಂಟ್ ಆನ್ ಸ್ಪೆಸಿಫಿಕ್ ಗ್ರೌಂಡ್ಸ್ ಆಫ್ಟರ್ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ. ಓಕೆ, their salaries, allowances and pensions are determined by the governor but cannot be changed to their disadvantage during their term. Correct. They're ineligible for other government jobs, limiting the potential for political inducement. Correct. While appointed by the governor, the removal process is insulated, like they are removed by the president of India only, just like UPSC members, etc., emphasizing their independent role. So we shouldn't go with all the 4 ಅಂತ ಹೋಗ್ಬೋದು. ಬಟ್ ಇಲ್ಲಿ ಇಫ್ ಯು ರೀಡ್ ದಿಸ್ ಸ್ಟೇಟ್ಮೆಂಟ್ 1 ಅಂತ ತಗೊಂಡ್ರೆ, ದೇ ಕ್ಯಾನ್ ಬಿ ರಿಮೂವ್ ಬೈ ಪ್ರೆಸಿಡೆಂಟ್ ಆನ್ ಸ್ಪೆಸಿಫಿಕ್ ಗ್ರೌಂಡ್ಸ್ ಆಫ್ಟರ್ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಅಂತ ಇದೆ. ಸಿ, 3 ಗ್ರೌಂಡ್ಸ್ಗೆ ಡೈರೆಕ್ಟ್ಲಿ ದ ಪ್ರೆಸಿಡೆಂಟ್ ಕ್ಯಾನ್ ರಿಮೂವ್, ಬಟ್ ಓನ್ಲಿ ಫಾರ್ ಮಿಸ್ಬಿಹೇವಿಯರ್ ಅಂತ ಏನಿದೆ ಅದಕ್ಕೆ ಮಾತ್ರನೇ ವಿ ವುಡ್ ವಾಂಟ್ ಟು ಗೋ ಫಾರ್ ಎ ಸುಪ್ರೀಂ ಕೋರ್ಟ್. ಸೊ ಇಟ್ ಡಿಪೆಂಡ್ಸ್ ಆನ್ ಇಂಟರ್ಪ್ರಿಟೇಷನ್. ಲೈಕ್ KEA ಯಾವ ತರ ತಗೊಳುತ್ತೆ, ವಿ ಡೋಂಟ್ ನೋ. ಬಟ್ ಐ ವುಡ್ ಸೇ, ಸಿ, ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ವೆರಿ ಕ್ಲಿಯರ್. ಸ್ಪೆಸಿಫಿಕಲಿ ಇಟ್ ಈಸ್ ಸೆಡ್ ದಟ್ ಏನಿದೆ, ದ 3 ಇನ್ಸ್ಟೆನ್ಸಸ್ ಏನಿದೆ, those 3 instances the president can remove directly, and the remaining one instance ಏನಿದೆ ಅಲ್ಲ ಅದಕ್ಕೆ ಮಾತ್ರನೇ it has to be referred to the supreme court. So ಆವಾಗ ಮಾತ್ರನೇ ಸುಪ್ರೀಂ ಕೋರ್ಟ್ ವಾಟ್ ಎವರ್ ದಟ್ ಅಡ್ವೈಸ್ ಏನ್ ಕೊಡುತ್ತೆ ದಟ್ ಈಸ್ ಬೈಂಡಿಂಗ್. ಸೊ ದಟ್ಸ್ ಎ ಡಿಫರೆಂಟ್ ಸ್ಟೋರಿ. ಸೊ ವೆದರ್ ವಿ ರೀಡ್ ಇಟ್ ಇನ್ ಸಿಂಗಲ್ ಟೈಮ್ ಲೈಕ್ ಎಲ್ಲಾನು ಒಂದೇ ಅಂತ ಓದ್ತಾರ, ಆರ್ ವೆದರ್ ಇಟ್ ವಿಲ್ ಬಿ ರೆಡ್ ಸಪರೇಟ್ಲಿ. ಬಿಕಾಸ್ ಇವಾಗ ಅಡ್ಜಸ್ಟ್ ಇನ್ಸಾಲ್ವೆಂಟ್ ಆದ್ರೆ, ಇಲ್ಲ ಇಫ್ ಈಸ್ ಎಂಗೇಜಿಂಗ್ ಇನ್ ಎನಿ ಅದರ್ ಏನಂತಾರೆ ಪೇಯ್ಡ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ಇಸ್ ಆಫೀಸ್ ಆದ್ರೆ, ಆರ್ unfit to continue in the opinion of the president ಆದ್ರೆ ಮಾತ್ರನೇ the president can remove him. Whereas if it is for misbehavior ಅಂತ ಬಂದಾಗ, the constitution clearly says in this case of misbehavior it has to be referred to the supreme court ಅಂತ ಹೇಳ್ಬಿಟ್ಟು. So in that sense ತಗೊಳ್ಳೋದಾದ್ರೆ this statement 1 will become wrong. So we have to go for only 3 statements are ಕರೆಕ್ಟ್ ಅಂತ ಹೋಗ್ಬೇಕಾಗುತ್ತೆ. ಸೊ ದಟ್ ಇಸ್ ದ ಇಂಟರ್ಪ್ರಿಟೇಷನ್ ಆಫ್ KEA. ಅದು ನೋಡ್ಬೇಕಾಗುತ್ತೆ ನಾವಿಲ್ಲಿ. ಅಧ್ಯಕ್ಷರು ಮತ್ತು ಸದಸ್ಯರು ಸುಪ್ರೀಂ ಕೋರ್ಟ್ ವಿಚಾರಣೆ ನಂತರ ನಿರ್ದಿಷ್ಟ ಆಧಾರದ ಮೇಲೆ ಮಾತ್ರ ರಾಷ್ಟ್ರಪತಿ ತೆಗೆದುಹಾಕಬಹುದು. ಸೊ ಅಲ್ಲಿಗೆ ಇದು ತಗೊಂಡ್ರೆ ಇಟ್ ಸೇಸ್ ಫಾರ್ ಎವ್ರಿಥಿಂಗ್ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಲೇಬೇಕು ಅಂತ ಬರುವಂಗಿದೆ ಈ ಸ್ಟೇಟ್ಮೆಂಟ್. ಸೊ ವಿತ್ ದಟ್ ಲಾಜಿಕ್ ಇನ್ ಮೈಂಡ್, A can be eliminated. So only 3 options are correct. Next, under Article 352, the president can declare a national emergency. So emergency provisions ನಾವೆಲ್ಲ ಓದಿದೀವಿ. This is correct only. Under Article 365, president can impose presidential rule on any state. See, Article 365 ಏನು ಹೇಳುತ್ತೆ, if the state government are not adhering to the instructions by the union government, ಆವಾಗ the president ಅಂದ್ರೆ it is apt situation or circumstance to impose president rule ಅಂತ ಬರುತ್ತೆ. So Article 365 directly does not empower to impose the president rule. 356 ಇಂದ ಬರುತ್ತೆ. ಸೊ 365 ಏನಿದೆ, ದಟ್ ಈಸ್ ಮಿಯರ್ಲಿ ಎ ಸ್ಟೇಟ್ಮೆಂಟ್ ವಿಚ್ ಸೇಸ್ ದಟ್ ಇಫ್ ದ ಏನಂತಾರೆ ದ ಗೈಡ್ ಲೈನ್ಸ್, ಇನ್ಸ್ಟ್ರಕ್ಷನ್ಸ್ ಎಕ್ಸೆಟ್ರಾ ವಾಟ್ ಎವರ್ ಆರ್ ಬೀಂಗ್ ಪ್ರೊವೈಡೆಡ್, ಇಫ್ ದೇ ಆರ್ ನಾಟ್ ಫಾಲೋಡ್
ಆವಾಗ ದ ಗ್ರೌಂಡ್ಸ್ ಫಾರ್ ಇಂಪೋಸಿಷನ್ ಅಂತ ಹೇಳಿ ಅದು ಹೇಳುತ್ತೆ. ಅಷ್ಟು ಬಿಟ್ರೆ 365 ಏನಂದ್ರೆ ಡಸ್ ನಾಟ್ ಡೈರೆಕ್ಟ್ಲಿ ಎಂಪವರ್. 356 empowers the president to ಏನಂತಾರೆ issue the proclamation regarding this national president rule. So statement 2 is wrong. Under Article 356, President can suspend fundamental right. See, Article 356 ಏನು ಹೇಳುತ್ತೆ, ಪ್ರೆಸಿಡೆಂಟ್ ರೂಲ್ ಸ್ಟೇಟ್ ಅಲ್ಲಿ ಆಗುತ್ತೆ, ಅಂಡ್ ದಟ್ ಹ್ಯಾಸ್ ನೋ ರಿಲೇಶನ್ಶಿಪ್ ಟು ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಆರ್ ಡೆಲ್ಟ್ ಅಂಡರ್ 358 and 359. ಸೊ ಇದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ. ಗಾನ್ ಕೇಸ್. 359 empowers the president to proclaim financial emergency. No, it is Article 360. So the answer would be 1 only. So this is all about our polity questions. So polity ನಲ್ಲಿ whatever questions we have 1, 2, 3, around 8 questions ಬಂದಿದೆ ಅಂತ ಅನ್ಕೊಂತೀನಿ. So pretty easy paper only, easily can be done. So this one it is not in the original constitution. So first one is gone, B, C and D. ಇದು like C and D are gone. So answer would be A and B only. ಇದಕ್ಕೆ we have arranged on chronological order ನಾವು ಲಾಜಿಕ್ ನೋಡಿದೀವಿ ಅದನ್ನ. ಇದು 5th of July 2004. So 2004 is the answer. This is just match the following ಅಷ್ಟೇ. So that should be easily be done. That should be no issue at all. Like ಅದು you might have like ನಾವಾಗ ರೆಸಿಡ್ಯೂರಿ ಪವರ್ ಒಂಚೂರು ಮಾಡ್ದಿರ ಇದ್ರೂನು ದ ರಿಮೈನಿಂಗ್ ಆಲ್ ಎಲ್ಲ ಹುಡುಗರು ಬ್ಯಾಟ್ ಮಾಡಿರ್ತಾರೆ. ಇಟ್ಸ್ ನಾಟ್ ದಟ್ ದೇ ಡೋಂಟ್ ನೋ ಅಂತ ಹೇಳ್ಬಿಟ್ಟು ಯಾವುದು ಇಲ್ಲ ಇಲ್ಲಿ. ಲೈಕ್ ಟೋಟಲಿ ಏನೋ ಒಂದು ಆರ್ಟಿಕಲ್ ಎಲ್ಲಿಂದನೋ ತಗೊಂಬಂದು ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಸ್ಟ್ರೈಟ್ ಫಾರ್ವರ್ಡ್ ಆರ್ಟಿಕಲ್ ಓನ್ಲಿ. ಲೈಕ್ ಇಂಟರ್ ಸ್ಟೇಟ್ ಕೌನ್ಸಿಲ್ 263 ಎಲ್ಲರೂ ಓದಿರ್ತೀರಾ. ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ, ಪಬ್ಲಿಕ್ ಅಕೌಂಟ್ ಫಂಡ್ ಆಫ್ ಇಂಡಿಯಾ, ಎವ್ರಿಥಿಂಗ್ ಓದಿರ್ತೀರಾ. ಸೊ ಇಟ್ಸ್ ನಾಟ್ ದಟ್ ಓದಿಲ್ದಿರೋದು ಯಾವುದು ಇಲ್ಲ ಅಂತ ಏನಿಲ್ಲ. So most of the articles are straightforward only here. So answer is D. And then next ಬಂದು ಇದು ವಿಶ್ವಸಂಸ್ಥೆ UN ಓದಿರ್ತೀರಾ. And lastly this is about your SPSC and emergency. Hope it helps. Thank you guys.